ಶರಣು ಶರಣಾರ್ಥಿ. ಇಂದು ನಾವು ವಿಶ್ವಗುರು ಬಸವಣ್ಣನವರ ಒಂದು ಬಹಳ ಪ್ರಸಿದ್ಧವಾದ ವಚನದ ಬಗ್ಗೆ ಮಾತಾಡೋಣ. ಎತ್ತೆತ್ತ ನೋಡುದಡತ್ತತ್ತ ನೀನೇ ದೇವ. ನಾವೆಲ್ಲರೂ ಇದನ್ನ ಕೇಳಿರ್ತೇವೆ. ಮೊದಲಿಗೆ ಕೇಳಿದಾಗ ಇದೊಂದು ಸುಂದರವಾದ ಸರಳವಾದ ಪ್ರಾರ್ಥನೆ ಅನ್ಸುತ್ತೆ. ಆದ್ರೆ ಅದರೊಳಗೆ 12ನೇ ಶತಮಾನದ ಸಮಾಜವನ್ನೇ ಅಲುಗಾಡಿಸುವಂಥ ಒಂದು ಕ್ರಾಂತಿಕಾರಿ ವಿಚಾರ ಇದೆ. ಇಂದು ಅದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಹಾಗೆ ಈ ಚರ್ಚೆಯನ್ನು ಮುಂದುವರಿಸೋ ಮೊದಲು ಒಂದು ಸಣ್ಣ ಮನವಿ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು. ದಯವಿಟ್ಟು ನಮ್ಮ ಬಯಲನ್ನೇ ಬಿತ್ತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಶರಣು, ನೀವು ಹೇಳಿದ್ದು ತುಂಬಾನೇ ಸರಿ. ಈ ವಚನ ಕೇವಲ ಒಂದು ಭಕ್ತಿಗೀತೆ ಅಲ್ಲ, ಅದೊಂದು ತಾತ್ವಿಕ ನಿಲುವು. ಅಂದಿನ ಸಾಮಾಜಿಕ ಧಾರ್ಮಿಕ ವ್ಯವಸ್ಥೆಯ ಬುಡಕ್ಕೆ ಕೈ ಹಾಕಿದಂತಹ ಒಂದು ಘೋಷಣೆ ಅದು. ಹೌದು, ಆ ಕಾಲದ ಪರಿಸ್ಥಿತಿಯನ್ನ ಒಮ್ಮೆ ನಾವು ನೆನಪಿಸ್ಕೊಂಡ್ರೆ ಇದರ ಮಹತ್ವ ಗೊತ್ತಾಗತ್ತೆ. ಜಾತಿ ಪದ್ಧತಿ, ಪುರೋಹಿತಶಾಹಿ ವ್ಯವಸ್ಥೆ ಎಲ್ಲವೂ ತುಂಬಾ ಬಿಗಿಯಾಗಿತ್ತು ಅಲ್ವಾ? ದೇವರು ಅಂದ್ರೆ ಕೇವಲ ದೇವಾಲಯದ ಗರ್ಭಗುಡಿಯಲ್ಲಿ ಕೆಲವೇ ಜನರ ಸೊತ್ತು ಅನ್ನೋ ಒಂದು ತರಹದ ನಂಬಿಕೆ ಇತ್ತು. ಅವನ್ನು ಒಮ್ಮೆ ಓದಿಸ್ತೇನೆ. ಎತ್ತೆತ್ತ ನೋಡಿದಡತ್ತತ್ತ ನೀನೆ ದೇವ, ಸಕಲ ವಿಸ್ತಾರದ ರೂಹು ನೀನೆ ದೇವ, ವಿಶ್ವತಶ್ಚಕ್ಷು ನೀನೆ ದೇವ, ವಿಶ್ವತೋ ಮುಖ ನೀನೆ ದೇವ, ವಿಶ್ವತೋ ಬಾಹು ನೀನೆ ದೇವ, ವಿಶ್ವತಃ ಪಾದ ನೀನೆ ದೇವ, ಕೂಡಲ ಸಂಗಮ ದೇವ. ನೋಡಿ, ಇಲ್ಲಿ ಮೊದಲನೇ ಸಾಲೆ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ. ಇದು ಸುಮ್ಮನೆ ಒಂದು ಕಾವ್ಯಾತ್ಮಕ ಸಾಲು ಅಂತ ಅನ್ಕೋಬಾರದು. ದೇವರು ಅಂದ್ರೆ ಒಂದು ಕಲ್ಲಿನ ಮೂರ್ತಿಯಲ್ಲ, ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಆತ ಬಂಧಿಯಾಗಿಲ್ಲ ಅನ್ನೋದೇ ಇದರ ನೇರ ಅರ್ಥ. ಅಂದ್ರೆ ದೇವರು ದೇವಸ್ಥಾನದ ಹೊರಗೂ ಇದ್ದಾನೆ ಅಂತ ಹೇಳಿದ ಹಾಗೆ. ಇದು ಪುರೋಹಿತಶಾಹಿಗೆ ಒಂದು ನೇರವಾದ ಸವಾಲು ಅಲ್ವಾ? ಖಂಡಿತ. ದೇವರನ್ನ ತಲುಪೋಕೆ ಮಧ್ಯವರ್ತಿಗಳು ಬೇಕಿಲ್ಲ, ದೇವರು ಎಲ್ಲರಲ್ಲೂ ಇದ್ದಾನೆ, ಎಲ್ಲೆಡೆಯೂ ಇದ್ದಾನೆ ಅಂತ ಹೇಳಿದಾಗ ಆ ಇಡೀ ಅಧಿಕಾರದ ರಚನೆಯೇ ಕುಸಿದು ಬೀಳುತ್ತಲ್ಲವೇ? ಅದೇ ಅಲ್ಲಿಂದಲೇ ಕಲ್ಯಾಣ ಚಳುವಳಿಯ ಮೂಲ ಆಶಯ ಶುರುವಾಗೋದು. ದೇವರು ಎಲ್ಲರಲ್ಲೂ ಇದ್ದಾನೆ ಅಂದಮೇಲೆ ಆತನನ್ನ ಪೂಜಿಸೋಕೆ ಯಾರಿಗೂ ವಿಶೇಷ ಅಧಿಕಾರ ಬೇಕಿಲ್ಲ. ಲಿಂಗಾಯತ ತತ್ವದ ಪ್ರಕಾರ ಶಿವ ನಿರಾಕಾರ. ಆ ನಿರಾಕಾರ ಚೈತನ್ಯ ಏನಿದೆ ಅದು ಈ ಸೃಷ್ಟಿಯ ಕಣಕಣದಲ್ಲೂ ತುಂಬಿದೆ. ಹಾಗಿದ್ದಾಗ ಮನುಷ್ಯರ ನಡುವೆ ಜಾತಿ, ಕುಲದ ಹೆಸರಲ್ಲಿ ತಾರತಮ್ಯ ಮಾಡೋದು ಆ ದೈವಕ್ಕೆ ಮಾಡೋ ಅಪಚಾರ. ಒಂದು ರೀತಿ ಹೇಳೋದಾದ್ರೆ ಬಸವಣ್ಣನವರು ದೇವರನ್ನೇ ಪ್ರಜಾಸತ್ತಾತ್ಮಕಗೊಳಿಸಿದ್ರು. ದೇವರನ್ನ ಗರ್ಭಗುಡಿಯಿಂದ ಹೊರತಂದು ಜನಸಾಮಾನ್ಯರ ಅಂಗಳದಲ್ಲಿ ನಿಲ್ಲಿಸಿದ್ರು. ಅದ್ಭುತವಾದ ಮಾತು, ದೇವರನ್ನು ಪ್ರಜಾಸತ್ತಾತ್ಮಕಗೊಳಿಸುವುದು. ಆದ್ರೆ ಬಸವಣ್ಣನವರು ಅಲ್ಲಿಗೆ ನಿಲ್ಲಲ್ಲ. ಮುಂದಿನ ಸಾಲುಗಳು ಇನ್ನೂ ಒಂದು ಹೆಜ್ಜೆ ಮುಂದೋಗ್ತವೆ. ವಿಶ್ವತಶ್ಚಕ್ಷು, ವಿಶ್ವತೋ ಮುಖ. ಇಲ್ಲಿ ದೇವರು ಬರೀ ಎಲ್ಲಾ ಕಡೆ ಇದ್ದಾನೆ ಅಂತಲ್ಲ, ಈ ಇಡೀ ವಿಶ್ವವೇ ದೇವರ ಸ್ವರೂಪ ಅಂತ ಹೇಳ್ತಿದ್ದಾರೆ ಅನ್ಸುತ್ತೆ. ಇದೊಂದು ದೊಡ್ಡ ತಾತ್ವಿಕ ಜಿಗಿತಲ್ವಾ? ನಿಖರವಾಗಿ ಹೇಳಿದ್ರಿ. ಇದೇ ವಚನದ ಅತ್ಯಂತ ಆಳವಾದ ಭಾಗ. ಮೊದಲ ಭಾಗದಲ್ಲಿ ದೇವರು ಸರ್ವವ್ಯಾಪಿ ಅಂದ್ರೆ ಈ ಭಾಗದಲ್ಲಿ ಈ ವಿಶ್ವವೇ ದೇವರು ಅನ್ನೋ ಹಂತಕ್ಕೆ ಹೋಗ್ತಾರೆ. ದೇವರಿಗೆ ಸಾವಿರಾರು ಕಣ್ಣು, ಕೈ, ಕಾಲು ಇದೆ ಅನ್ನೋ ಕಲ್ಪನೆ ಬೇರೆ. ಆದರೆ ಈ ಇಡೀ ವಿಶ್ವವೇ ದೇವರ ಕಣ್ಣು, ಈ ಬ್ರಹ್ಮಾಂಡವೇ ದೇವರ ಮುಖ, ತೋಳು, ಪಾದ ಅನ್ನೋದು ಅದು ಬೇರೆನೆ. ಅಂದ್ರೆ ದೇವರು ಮತ್ತು ಸೃಷ್ಟಿ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ ಅಂತ. ಹೌದು, ಎರಡೂ ಒಂದೇ. ಇದರ ಪರಿಣಾಮವೇನು? ಸಮಾಜದ ಮೇಲೆ ಇದರ ಪ್ರಭಾವ ಹೇಗಾಯಿತು? ಇದರ ಪರಿಣಾಮ ತುಂಬಾ ಕ್ರಾಂತಿಕಾರಿ. ಈ ಇಡೀ ಸೃಷ್ಟಿಯೇ ದೈವ ಸ್ವರೂಪ ಅಂದಮೇಲೆ ಇಲ್ಲಿರೋ ಪ್ರತಿಯೊಂದು ಜೀವಿಯೂ ದೈವದ ಒಂದು ಅಂಶವೇ ಆಯಿತು. ಕಲ್ಲುಕುಟಿಕ, ಚಮ್ಮಾರ, ಅರಸ ಎಲ್ಲರೂ ಆ ವಿಶ್ವರೂಪದ ಭಾಗವೇ. ಆಗ ಯಾರು ಮೇಲೂ ಯಾರು ಕೀಳು ಯಾರೂ ಇಲ್ಲ. ಹೌದು, ಸಮಾನತೆಯ ತತ್ವಕ್ಕೆ ಇದಕ್ಕಿಂತ ದೊಡ್ಡ ತಾತ್ವಿಕ ಅಡಿಪಾಯ ಬೇಕಿಲ್ಲ. ಇವನಾರವ ಎನಿಸಿದರಯ್ಯ ಅನ್ನೋ ಶರಣರ ನಿಲುವಿಗೆ ಈ ವಚನ ಒಂದು ದಾರ್ಶನಿಕ ನೆಲೆಯನ್ನ ಕೊಡುತ್ತೆ. ನಮ್ಮ ಈ ಚರ್ಚೆ ನಿಮ್ಗೆಲ್ಲ ಹೊಸ ಆಲೋಚನೆಗಳನ್ನು ನೀಡ್ತಿದೆ ಅಂತ ಭಾವಿಸ್ತೀನಿ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಾಗಿ ದಯವಿಟ್ಟು ನಮ್ಮ ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದಾಗ ಒಂದು ಸರಳ ಪ್ರಾರ್ಥನೆಯಂತೆ ಕಾಣೋ ಈ ವಚನ ನಿಜವಾಗಿ ಒಂದು ಸಾಮಾಜಿಕ ಸಮಾನತೆಯ ಪ್ರಣಾಳಿಕೆ, ತಾರತಮ್ಯ ಮುಕ್ತ ಸಮಾಜದ ಒಂದು ನೀಲ ನಕ್ಷೆ ಅಂತಾನೂ ಹೇಳಬಹುದು. ಖಂಡಿತ. ಇದೇ ಶರಣ ತತ್ವದ ಸೌಂದರ್ಯ. ಇಲ್ಲಿ ಭಕ್ತಿ ಮತ್ತು ಸಾಮಾಜಿಕ ಜವಾಬ್ದಾರಿ ಇವೆರಡೂ ಬೇರೆ ಬೇರೆ ಅಲ್ಲ, ಒಂದಕ್ಕೊಂದು ಬೆಸೆದುಕೊಂಡಿವೆ. ಈ ವಚನ ನಮಗೆಲ್ಲ ಒಂದು ಚಿಂತನೆಯನ್ನು ನೀಡುತ್ತೆ. ಇವತ್ತಿನ ದಿನಗಳಲ್ಲಿ ನಾವು ದೇವರನ್ನ ದೇವಾಲಯಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ ಹುಡುಕ್ತೇವೆ. ಆದರೆ ಬಸವಣ್ಣನವರ ದೃಷ್ಟಿಯಲ್ಲಿ ನಮ್ಮ ಪಕ್ಕದಲ್ಲಿರುವ ಮನುಷ್ಯನಲ್ಲಿ, ನಮ್ಮ ಸುತ್ತಲಿನ ಪ್ರಕೃತಿಯಲ್ಲಿ, ಆ ಪ್ರತಿ ಜೀವಿಯಲ್ಲಿ ಆ ವಿಶ್ವರೂಪವನ್ನ ಕಾಣುವುದೇ ನಿಜವಾದ ದೈವ ಸಾಕ್ಷಾತ್ಕಾರ.
ಆ ದೃಷ್ಟಿ ನಮಗ್ ಬಂದ್ರೆ ಸಮಾಜದ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಬಿಡುತ್ತೆ. ಬಹಳ ಅರ್ಥಪೂರ್ಣವಾದ ಮಾತು. ಒಂದೇ ಒಂದು ವಚನದ ಮೂಲಕ ಇಡೀ ಜೀವನ ದೃಷ್ಟಿಯನ್ನೇ ಬದಲಾಯಿಸೋ ಶಕ್ತಿ ಶರಣ ಸಾಹಿತ್ಯಕ್ಕಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಮ್ಮ ಈ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೊಮ್ಮೆ ಸರ್ವರಿಗೂ ಶರಣು.